ಧನ್ಯವಾದಗಳು ಮಿತ್ರರೇ. ನಾನು ಆರಪ್ಪ. ಎಲ್ಲದಕ್ಕೂ ನಾನು ನಾನು ಎಂತೆಂದು ನಾವು ಎದೆಯನ್ನು ಹಿಡಿಯುವೆವು. ಆ ಎದೆಯಲ್ಲಿ ನಾನು ಏನಾದರೂ ಇದೆಯಾ? ಇಲ್ಲವಲ್ಲ. ಹಾಗಾದರೆ ನಾನು ಯಾರು? ನಾನು ಆರಪ್ಪ. ಎಲ್ಲರಿಗೂ ನಾನು ಎನ್ನುತ್ತಲಿರುವೆವು. ನಾನು ಎನ್ನುವುದು ಈ ಜೀವದ ಸಂಬಂಧ. ಹುಟ್ಟಿನಿಂದ ಬಂದದ್ದಲ್ಲ ಇದು, ಜನ್ಮಾಂತರದ ಸಂಬಂಧವಾದ ಈ ನಾನು ಮತ್ತು ಅಹಂಕಾರ ನಮ್ಮ ಜೊತೆಗೆ ಬಂದದ್ದು. ಯಾವ ರೀತಿ ರೈತ ತನ್ನ ತಲೆಯ ಮೇಲೆ ಬುತ್ತಿಯನ್ನು ಹೊತ್ತುಕೊಂಡು ಕೆಲಸವಾಗುವ ತನಕ ತಲೆಯ ಮೇಲೆ ಹೊತ್ತುಕೊಂಡು ಇರುವನು, ತದನಂತರ ಆ ಬುತ್ತಿಯನ್ನು ಬಿಚ್ಚುವನು. ಹೀಗೆ ಈ ನಾನು ಎನ್ನುವುದು ಕೂಡ ನಮ್ಮ ಹುಟ್ಟಿನ ಜೊತೆಗೆ ಜನ್ಮಾಂತರದಿಂದ ಬುತ್ತಿಯ ಗಂಟು ಆಗಿದೆ. ಈ ಭಾವ ಕಲ್ಪನೆಗಳು ನಿಮಿಷ ನಿಮಿಷಕ್ಕೆ ಹುಟ್ಟುತ್ತವೆ ಹಾಗೂ ತನ್ನಿಂದ ತಾವೇ ಸಾಯುತ್ತವೆ. ಆದರೂ ಕೆಲವೊಂದು ನೆನಪಿನಲ್ಲಿ ಇರುವವು, ಕೆಲವೊಂದು ನೆನಪಿನಲ್ಲಿ ಇಲ್ಲ. ಇವು ಕೂಡ ಭಾವಗಳು ಮತ್ತು ನಮ್ಮ ಕಲ್ಪನೆಗಳು ಒಂದೊಂದು ನಮಗೆ ಕಾಡುವವು, ಒಂದೊಂದು ಇಲ್ಲ. ಎಲ್ಲದರಲ್ಲಿ ನಾನು ಎನ್ನುವೆವು. ಇದೇ ನಮಗೆ ಬಂಧನಕ್ಕೆ ಈಡು ಮಾಡಿಕೊಡುವುದು. ಎಲ್ಲದರಲ್ಲಿ ನಾನು ಮಾಡಿದೆ, ನಾನು ನೋಡಿದೆ, ನಾನು ಹೋಗಿದ್ದೆ, ನಾನು ಕೊಟ್ಟೆ, ನಾನು ಬಂದೆ. ಇವೇ ನಮ್ಮ ಬಂಧನಕ್ಕೆ ಈಡು ಮಾಡುವುದು. ಇಬ್ರು ಜಗಳಾಡ್ತಿರ್ತಾರ, ಒಬ್ಬರಿಗೊಬ್ರು ಹೊಡೆದಾಡ್ತಿರ್ತಾರ. ಆಗ ಈತ ಹೋಗಿ ನಾನು ಜಗಳವನ್ನು ಬಿಡಿಸುತ್ತೇನೆ ಎಂದು ಇನ್ನೊಬ್ಬನ ಗೆಳೆಯನತ್ತಿರ ಹೇಳಿ ಹೋಗ್ಕ, ಯಾತಕ್ಕಾಗಿ ನೀವು ಜಗಳ ಮಾಡಕತ್ತಿರೋ ಅಂತಂದ ಮೇಲೆ ಅವ ತನ್ನದನ್ನು ಹೇಳಿದ, ಇವನ ನಾನು ಎಲ್ಲ ಬಗೆಹರಿಸ್ತೇನೆ ಅಂತಂದು ಅವರಿಗೆ ಬಿಡಿಸಿ ಕಳಿಸಿ ಮನೆಗೆ ಬಂದು ಸುಮ್ಮನಾದ. ಕೆಲವು ದಿನಗಳ ನಂತರ ಆ ಇಬ್ಬರು ಮತ್ತೆ ಈತನ ಮನೆಗೆ ಬಂದರು. ಏನು ದೊಡ್ಡದಾಗಿ ಮಾತಾಡಿ ನಮ್ಮಿಬ್ಬರ ಜಗಳ ನಾನು ಬಿಡಿಸ್ತೇನೆ ಅಂತಂದು ಹೇಳಿದೆ, ನೀನು ಬಿಡಿಸಲೂ ಇಲ್ಲ, ನಮ್ಮ ಹತ್ತಿರ ಬರಲೂ ಇಲ್ಲ ಅಂತಂದು ಈತನಿಗೆ ಹೊಡೆದು ಹೋಗುವರು. ಅಲ್ಲಿಯೂ ನಾನು ಬಲಾಢ್ಯವಾಗಿ ಬಡಿಸುವುದು. ನಾನೆನ್ನುವನು ನಾಳೆ ಮಣ್ಣಾಗುವುದು ನಿಶ್ಚಿತ. ಇದನ್ನು ಯಾರಿಂದಲೂ ತಪ್ಪಿಸಿಕೊಳ್ಳಲು ಅಸಾಧ್ಯ. ದೇವಾದಿ ದೇವತೆಗಳು ಬಂದರೂ ಸಹಿತ ಮಣ್ಣಾಗುವುದು ನಿಶ್ಚಿತ. ಆದರೂ ನಾನೆನ್ನುವುದು ಸುಟ್ಟು ಹೋಗುವುದಿಲ್ಲ. ಯಾಕೆ? ಇದು ನಮ್ಮ ಈಗೋ ಮತ್ತು ಅಹಂಕಾರದ ಭಾವ. ಬಿಟ್ಟು ಹೋಗುವ ಶರೀರವನ್ನು ಹಿಡಿದು ನಾನು ನಾನು ಎನ್ನುವೆವು. ಒಂದಿಲ್ಲ ಒಂದು ದಿನ ಈ ಶರೀರ ನನ್ನದು ಅಲ್ಲವೇ ಅಲ್ಲ. ಆದರೆ ನಿಜವಾಗಿ ನಾನು ಎನ್ನುವುದು ಹಾಗಾದರೆ ಏನು? ಇದರ ಅರ್ಥವಾದರೂ ಏನು? ನಾನೆನ್ನುವುದು ಮೂಲವಾದ ಪರಮಾತ್ಮ. ಈತನಿಂದಲೇ ನಾವು ಸಕಲ ಬ್ರಹ್ಮಾಂಡ ತೃಣ ಕಾಷ್ಟ ಜೀವರೊಳು ಇದ್ದು ನಾನೆಂಬ ಅಹಂಕೃತಿಯಿಂದ ಎಲ್ಲ ವ್ಯವಹಾರ ಚೇಷ್ಟೆಗಳು ನಡೆಯುವು. ಆದ್ದರಿಂದ ನಿಜವಾಗಿ ನಾನು ಅಂದರೆ ಈ ಹೊರಗಿನದನ್ನು ಬಿಟ್ಟು ನನ್ನೊಳಗಿರ್ತಕ್ಕಂಥ ಅಂತರೇಂದ್ರಿಯಗಳನ್ನು ಹಿಡಿದು ಆ ಪರಮಾತ್ಮನೇ ನಾನೆಂಬುದೇ ಇದರ ನಿಜವಾದ ಅರ್ಥ. ಧನ್ಯವಾದಗಳು ಆತ್ಮೀಯರಿಗೆ.